ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಸುಮಾರು ಕಳೆದ 8 ವರ್ಷಗಳಿಂದ ಈ ಸೊಸೈಟಿ ಈ ಮಳವಳ್ಳಿ ಭಾಗದಲ್ಲಿ ಅತ್ಯಂತ ಒಂದು ಕ್ರಿಯಾಶೀಲವಾಗಿ ಮತ್ತು ಸಮಾಜದಲ್ಲಿ ಬಹಳಷ್ಟು ಗಣ್ಯ ವ್ಯಕ್ತಿಗಳನ್ನು ಗುರುಸೋದ್ರ ಮುಖಾಂತರ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ತುಂಬ ಯಶಸ್ವಿಯಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ. ಇದರ ಭಾಗವಾಗಿ ಇವತ್ತು ನಾವೊಂದು ಸರಳ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇದರಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಈ ದಿನ ನಮ್ಮ ನೆಚ್ಚಿನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಆ ಭಾಗದಲ್ಲಿ ಭಾಳಷ್ಟು ಜನಪರ ಚಿಂತನೆಯನ್ನು ಇಟ್ಟುಕೊಂಡು ಜನಾನುರಾಗಿಯಾಗಿ ಸದಾ ಜನರ ಕೈಗೆ ಸಿಗ್ತಕ್ಕಂಥ ಒಬ್ಬರು ಶಾಸಕರಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಶ್ರೀ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಾ ಸುಮಾರು 37 ಶಾಖೆಗಳನ್ನು ಹೊಂದಿ ಸುಮಾರು 15,000ಕ್ಕೂ ಹೆಚ್ಚು ಷೇರುದಾರರುಗಳನ್ನ ಹೊಂದಿ ಜೊತೆಗೆ 1,000 ಕೋಟಿಗೂ ಹೆಚ್ಚು ಡೆಪಾಸಿಟನ್ನು ಹೊಂದಿ ಇವತ್ತು ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ಒಂದು ಉತ್ತಮವಾದಂಥ ಸಾಧನೆ. ಮತ್ತು ಅವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಶಾಸಕರಾಗಿ ಮತ್ತು ತಂದೆಯ ಆಶಯದಂತೆ ಬಹಳಷ್ಟು ಕ್ರಿಯಾಶೀಲವಾಗಿ ಇಡೀ ತಾಲೂಕಲ್ಲಿ ಕೆಲಸ ಮಾಡ್ತಾ ಕೃಷಿಕ ಕುಟುಂಬದಿಂದ ಬಂದು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವರು ಒಂದು ಉತ್ತಮವಾದಂಥ ಹೆಸರನ್ನು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಶ್ರೀ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು, ಜೊತೆಗೆ ಉದ್ಯಮಿಗಳು ಮತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಮಾಡ್ತಾ ಇರ್ತಕ್ಕಂಥ ಯುವಕರು, ಜೊತೆಗೆ ಚಲನಚಿತ್ರ ನಿರ್ಮಾಪಕರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವತ್ತು ಸದಾ ಜನೋನ್ಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು ಇವತ್ತು ನಮ್ಮ ಈ ಒಂದು ಶಾಖೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಭಾವಿಸ್ತೇನೆ. ಯಾಕೆಂತೇಳಿದ್ರೆ ಬಹಳಷ್ಟು ಕ್ರಿಯಾಶೀಲವಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಸೊಸೈಟಿಯಾಗಲಿ ಒಂದು ಸಮಾಜಕ್ಕಾಗಲಿ ಬಂದಾಗ ಇನ್ನೂ ಬಹಳಷ್ಟು ಪ್ರೇರಣೆ ಹೊಂದಿ ಹಲವಾರು ಕಾರ್ಯಕ್ರಮಗಳನ್ನು ಯುವಜನತೆ ಮಾಡಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರನ್ನು ನಮ್ಮ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಗೆ ಕರೆದು ಇವತ್ತು ಸನ್ಮಾನಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನ ಬಹಳಷ್ಟು ಮುಖಂಡರುಗಳು ಇವತ್ತು ಇಲ್ಲಿ ಆಸೀನರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಸದಾ ನಮ್ಮ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದಂಥ ರಂಗಸ್ವಾಮಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಒಂದು ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದಂಥ ಸಿದ್ಲಿಂಗ್ ಸ್ವಾಮಿ ಅವರಿದ್ದಾರೆ, ಅವರು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಸರ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ವಿಶ್ವಾಸ್ ಅವರು, ದೇವರಾಜಣ್ಣವರು, ಮತ್ತು ನಮ್ಮ CP ರಾಜು ಅವರು, ನಂದಕುಮಾರಣ್ಣವರು, ಬಹಳಷ್ಟು ಜನ ಇವತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ರವಿಯಣ್ಣವರು, ಮಾದೇವಣ್ಣವರು, ಇನ್ನೂ ಬಹಳಷ್ಟು ಜನರು ಬಂದಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದಂಥ ಶಿವನಂಜಣ್ಣವರು ಮತ್ತು ವಿವಿಧ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಮತ್ತು ಈ ಒಂದು TFSMSನ ಮಳವಳ್ಳಿ ಅಧ್ಯಕ್ಷರಾದಂಥ ಲಿಂಗರಾಜು ಸರ್ ಅವರು ಮತ್ತು ನಂದಕುಮಾರಣ್ಣವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸಾಹೇಬರು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ತುರ್ತು 2 ಗಂಟೆಗೆ ಹೋಗಬೇಕಾಗಿರೋದ್ರಿಂದ ನಾನು ಅವರ ವಿಚಾರವನ್ನು ತುಂಬ ಬ್ರೀಫಾಗಿ ಹೇಳಿದೆ. ಇನ್ನೂ ಭಾಳಷ್ಟು ವಿಚಾರಗಳಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಕ್ರಿಯಾಶೀಲ ನಾಯಕರು, ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನಿತ್ಯ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ನಾನು ಅವ್ರ ಬಗ್ಗೆ ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ತುಂಬ ಅತ್ಯಂತ ಕ್ರಿಯಾಶೀಲವಾಗಿ ಯಾವಾಗಲೂ ಕೂಡ ಜನರ ಕೈಗೆ ಸಿಗ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಆದರಣೀಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗಸ್ವಾಮಣ್ಣವರೇ ಹಾಗೂ ಎಲ್ಲ ನನ್ನ ನಿರ್ದೇಶಕ ಬಳಗದವರೇ ಹಾಗೂ ಎಲ್ಲ ನನ್ನ
ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಕೂಡ ಸೇರಿದ್ದೀರಿ. ಇಲ್ಲೇ ಗೊತ್ತಾಯ್ತು ಸೊಸೈಟಿ ಅಂದರೆ ಏನಂತ ಗೊತ್ತಾಗ್ತಿದೆ. ಸೊಸೈಟಿ ಅಂದರೆ ಒಂದು ಪಕ್ಷಕ್ಕೆ ಸೀಮಿತ, ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸೊಸೈಟಿ ಅಲ್ಲ. ಬಹುಶಃ ಈ ಮಳವಳ್ಳಿ ಗೊತ್ತಾಯಿತು, ನಮ್ಮ TAPC ಅಧ್ಯಕ್ಷರು ಬಂದವರೇ, ನಮ್ಮ ಯುವ ಜನತಾ ಅಧ್ಯಕ್ಷರು ಬಂದವರೇ, ರೈತ ಸಂಘದ ಅಧ್ಯಕ್ಷರು ಬಂದವರೇ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನನ್ನ ಗುರುಗಳು ಅಂತ ತಪ್ಪಾಗಲಾರ್ದು ಸಹಕಾರ ಇಲಾಖೆಯಲ್ಲಿ ನನ್ನ ಗುರುಪ್ರಸಾದನವರು. ಇವತ್ತು ನಾನು ಸಹಕಾರ ಇಲಾಖೆಯಲ್ಲಿ ಇಷ್ಟು ನಾನು ಚೆನ್ನಾಗಿ ಮಾಡಬೇಕು, ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ನನ್ನ ಬೆನ್ನೆಲುಬಾಗಿ ಅವ್ರ ಅಧಿಕಾರಿ ಇದ್ದಾಗ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಪ್ರಚೋದನೆ ಮಾಡಿ, ಅಣ್ಣ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಹೇಳ್ಬಿಟ್ಟು ನನಗಿಷ್ಟು ಮಾಡಲಿಕ್ಕೆ ನನ್ನ ಗುರುಗಳು ಅಂತಲೇ ಭಾವಿಸ್ತೀನಿ. ನನ್ನ ಗುರುಗಳಲ್ಲಿ ನನಗೆ ಏನೇ ಸಮಸ್ಯೆ ಬಂದರೂ ಕೂಡ, ಟೆಕ್ನಿಕಲ್ ಸಮಸ್ಯೆ ಬಂದರೆ RBI ನೋಟಿಸ್ ಬಂದರೆ ಫಸ್ಟ್ ಕಾಲ್ ಮಾಡೋದು ನನ್ನ ಗುರುಪ್ರಸಾದವ್ರಿಗೆ. ಅಣ್ಣ ಹಿಂಗಿದೆ ನೋಟಿಸ್ ಬಂದು ಏನು ಉತ್ತರ ಕೊಡಬೇಕು ಅಂತ, ಅವರು ಅಣ್ಣ ಹಿಂಗೆ ಉತ್ತರ ಕೊಡು ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರು ಎಷ್ಟೇ ವಯಸ್ಸಾದರೂ ಕೂಡ ಇನ್ನೂ ಚಿಕ್ಕವ್ರ ಥರ ಕಾಣಿಸ್ತಾರೆ, ಬಟ್ ಬಣ್ಣ ಹಾಕೋರು ಅಷ್ಟೇ. ಎಷ್ಟೇ ವಯಸ್ಸಾದರೂ ಚಿಕ್ಕವ್ರ ಥರ ಕಾಣಿಸ್ತಾರೆ. ಯಾವ ನನಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಸಹಕಾರ ಇಲಾಖೆಯಲ್ಲಿ ಯಾವ ಆಡಳಿತ ಮಂಡಳಿ ಕಲ್ಮಶ ಇಲ್ಲದೆ ನಾವು ಮುಂದೋಗ್ತೀವಿ, ಬಹುಶಃ ಆ ಒಂದು ಸೊಸೈಟಿಗೆ ಸೋಲೋದೇ ಬರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಸಾಕಷ್ಟು ನ್ಯಾಷನಲೈಸ್ ಬ್ಯಾಂಕ್ಸ್ ಇದ್ದಾವೆ. ಇಲ್ಲಿ ತನಕ ಅವರಲ್ಲಿ ಯಾವುದೋ ಕುಂದುಕೊರತೆಯಿಂದ ಮೇಲಕ್ಕೆ ಹೋಗ್ತಾ ಇದ್ದಾವೆ. ಯಾವ ಸಂಸ್ಥೆಗಳಲ್ಲಿ, ಯಾವ ಬ್ಯಾಂಕಿಂಗ್ನಲ್ಲಿ ಆಡಳಿತ ಮಂಡಳಿ ಭಿನ್ನಾಭಿಪ್ರಾಯ ಬರ್ತದೆ, ಬಹುಶಃ ಅದು ಬಿದ್ದಂಗೆ, ಅದು ಆಲ್ಮೋಸ್ಟ್ ಅದು ಕುಂಠಿತವಾದಂಗೆ. ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ರೈತರಿಗೆ ಇವತ್ತು ಸಾಕಷ್ಟು ಹೆಲ್ಪ್ ಮಾಡಬೇಕಂದ್ರೆ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಸಹಕಾರಿ ಕ್ಷೇತ್ರ ಮುಂದೋದ್ರೆ ಮಾತ್ರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಾಧ್ಯ ಅಂತ ಮಾತಾಡಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ನಮ್ಮ ಸೊಸೈಟಿಗಳು ನಮ್ಮಲ್ಲಿಲ್ಲ. ಯಾಕೆ ಅಂತ ಒಂದು ಪ್ರಶ್ನೆ ಬಂದಾಗ ನಾನು ಸೆಷನ್ ಒಂದು ಮಾತು ಕೇಳಿದಾಗ, ನಮ್ಮ ಕೋಲಾರ ಭಾಗದಲ್ಲಿ ಏನಾಗುತ್ತೆ ಅಂದರೆ ಯಾರೇ ಸತ್ರು ಕೂಡ ಲೋನ್ ತೊಗೊಂಡಿದ್ದು ಮನ್ನಾ ಅಂತ ಹೇಳ್ತಾರೆ, ಅತ್ತೆ ಸತ್ರು ಕೂಡ ನೇಣು ಹಾಕೊಂಡು ಸತ್ಲು ಅಂತ ಹೇಳ್ತಾರೆ. ಯಾಕೆ ಹೇಳಿ, ಸಾಲ ಬಾಧೆ ಅಂತ. ಏನು ಸಿಕ್ಕಿಲ್ಲಪ್ಪ ಸಿರುಂಡಿ ಅಂತ ನಮ್ಮ ಕಡೆ ಏನಂತಾರೆ, ನಮ್ಮ ಕಡೆ. ಸೊ ಹಂಗೆ ಸಹಕಾರಿ ಕ್ಷೇತ್ರವನ್ನು ಎಷ್ಟು ನಾವು ಚೆನ್ನಾಗಿ ನಾವು ಉಪಯೋಗಿಸ್ಕೊತೀವಿ, ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಈಗ ನಮ್ಮ ಬೀರೇಶ್ವರ ಕೋಪರೇಟಿವ್ ಸೊಸೈಟಿ ಇವತ್ತು 478 ಶಾಖೆ, ಇವತ್ತು ಲಕ್ಷಾಂತರ ಕೋಟಿ ವ್ಯವಹಾರ. ನಮ್ಮ ಯಾರು ಶಶಿಕುಮಾರ್ ಯತ್ನಾಳ್, ನಮ್ಮ ಯಾರು ಬಸವರಾಜ್ ಯತ್ನಾಳ್ ಅವರು MLA ಅವರು, ಅವ್ರದ್ದು 380 ಶಾಖೆಗಳು. ಹಂಗೆ ಯಾರ್ಯಾರು ಈಗ ನಮ್ಮ ದೇವೇಗೌಡ ಸೊಸೈಟಿ, ಮಹಾಲಕ್ಷ್ಮಿ ಗೋಪಾಲ ಸೊಸೈಟಿ, ಸಹಕಾರಿ ಕ್ಷೇತ್ರದಿಂದ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ವಿಶ್ವಗುರು ಕೋಪರೇಟಿವ್ ಸೊಸೈಟಿ ಕರೆದು ನಿಮ್ಮನ್ನೆಲ್ಲರ ಭೇಟಿ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಎಲ್ಲ ಆಡಳಿತ ಮಂಡಳಿಗೆ ನಾನು ಚಿಕ್ಕದಾಗಿ ಇವತ್ತು ಚೊಕ್ಕವಾಗಿ ಕೂಡ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಒಂದು ಏನು ನನ್ನ ಬರಮಾಡ್ಕೊಂಡಿದ್ದು, ನನಗೆ ಪ್ರೀತಿ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು. ಈಗ ತಾನೇ ಸಮೃದ್ಧಿ ಕೋಪರೇಟಿವ್ ಸೊಸೈಟಿ 37ನೇ ಶಾಖೆ ಮಳವಳ್ಳಿಗೆ ಬಂದಿದೆ. ಸೊ ನಮಗೂ ನಿಮ್ಗೇನು ಕಾಂಪಿಟೇಷನ್ ಅಲ್ಲ, ನಿಮಗೂ ಕಾಂಪಿಟೇಷನ್. ನಾನು ಬೇಕಾದ್ರೆ FD ಕೊಡ್ತೀನಿ ನಿಮಗೆ, ನನಗೂ ನಿಮಗೂ ಕಾಂಪಿಟೇಷನ್ ಅಲ್ಲ. ಸೊ ಈ ಸೌಹಾರ್ದತೆ ನಾವು ಎಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ, ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಇದಾಗ್ತದೆ. ನೀವು ಕಳೆದ ನನಗೆ ಇವ್ರ ಮೇಲೆ ಒಂದು ಕೋಪ ಇದೆ, ಹೇಳ್ತೀನಿ. ಗುರುಪ್ರಸಾದನ ಮೇಲೆ ಕೋಪ ಇದೆ, ನಾನು ಹೇಳ್ತೀನಿ. ನಾನು ಇನ್ನೂ ಅವಾಗ ಎಲೆಕ್ಷನ್ ಸೋತಿದ್ದೆ. 2018 1000 ಓಟಿಂಗ್ ಸೋತಿದ್ದೆ. 2019 ನಾನು ನೀನು ಎಲೆಕ್ಷನ್ ನಿಲ್ಲಬೇಕು ಅಂತಂದ್ರು. ಯಾವುದು ನಮ್ಮ ಕರ್ನಾಟಕ ಕೋಪರೇಟಿವ್ ನಮ್ಮ ಫೆಡರೇಷನ್ ಎಲೆಕ್ಷನ್ ನಿಲ್ಲಬೇಕು ಅಂದರು. ಅಣ್ಣ ನಾನು ಚಿಕ್ಕೋಣ ಯಾರು ಓಟ್ ಹಾಕಲ್ಲ ಅಂತಂದೆ. ನೀನು ಯಾಕಣ್ಣ ನೀನು ನಿಲ್ಲು ಅಂತಂದರು. ಅಕ್ರಾಸ್ ಕರ್ನಾಟಕಕ್ಕೆ ಕೋಪರೇಟಿವ್ ಫೆಡರೇಷನ್ಗೆ ಎಲೆಕ್ಷನ್ ನಿಂತೆ ನಾನು. ಎಲೆಕ್ಷನ್ ನನ್ನ ಹಣೆ ಬರ ಏನಾಯ್ತು ಅಂದರೆ 38 ನನಗೆ, 37 ಬೇರೆ ನಮ್ಮ ಯಾರು GT ದೇವೇಗೌಡ ಹೆಂಡತಿಗೆ 37, ನನಗೆ 38. ಯಾರು ಗೆಲ್ಲಬೇಕು? ನಾನೇ ಗೆಲ್ಲಬೇಕು. ಒಂದು ದೊಡ್ಡ ಕ್ರಾಸ್ ಆಗ್ಬಿಟ್ಟಿದೆ. 37 ಬಂದುಬಿಡ್ತು. 37 ಆ ಕಡೆ GT ದೇವೇಗೌಡರು ಫೋನು, ಆ ಕಡೆ ಕುಮಾರಸ್ವಾಮಿ ಬಂದು ಬಿಟ್ಬಿಡು ಅಂತ. ನಾನು ಅವಾಗ ತಾನೇ ಸೋತಿದ್ದೀನಿ ಎಲ್ಲ ಎಲೆಕ್ಷನ್, ಏನು MLA ಎಲೆಕ್ಷನು. ಮತ್ತು ಇಲ್ಲೂ ಸೋಲ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಸರ್ ದೇವರಿದ್ದಂಗೆ ಟೈ ಹಾಕ್ಬಿಡಿ ಅಂತಂದೆ. ಟೈ ಎಲ್ಲ ಎಮ್ಮಗೆ ಎದ್ದೋಗ್ಬಿಟ್ರು. ಯಾರೋ ಆ ಎಮ್ಮಗೆ ಎದ್ದೋಗ್ಬಿಟ್ರು. ಹಂಗೆ ನಾನು ಕರ್ಕೊಂಡೋಗಿ ಎಲೆಕ್ಷನ್ ಗೆದ್ಬಿಟ್ಟು, ಇಲ್ಲಾಂದರೆ ಅಕ್ರಾಸ್ ಕರ್ನಾಟಕ 37,000 ಕೋಪರೇಟಿವ್ ಸೊಸೈಟಿಗೆ ನಾನು ಅಧ್ಯಕ್ಷನಾಗ್ತಿದ್ದೆ ಫೆಡರೇಷನಲ್ಲಿ. ನಾನು ಹೇಳ್ತಿದ್ದೆ, ಅಣ್ಣ ನಾನು ಚಿಕ್ಕ ಹುಡುಗ, ನಾನು ಬೇಡ, ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬೇಡ ಅಣ್ಣ ನಿನ್ಗಿದೆ ಭಾಳ ಶಕ್ತಿ ಅಂತ ಎಲ್ಲ ಕಡೆ ನಾನು ವಿಶ್ವರೂಪಲ್ಲಿ ತೋರಿಸಿದ್ದೆ ನಮ್ಮ ಗುರುವಣ್ಣವರು. ಸೊ ಅದರಿಂದ ಅವ್ರು ಕರೆದ್ರು, ಅಣ್ಣ ನಮ್ಮ ಸೊಸೈಟಿಗೆ ಬರಬೇಕಣ್ಣ, ನೀವು ಸನ್ಮಾನ ಸ್ವೀಕಾರ ಮಾಡಬೇಕಂದ್ರೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಣ್ಣ, ಖಂಡಿತವಾಗ್ಲೂ ಬರ್ತೀನಣ್ಣ, ನಿಮ್ಮ ಮಗನಾಗಿ, ನಿಮ್ಮ ಮಳವಳ್ಳಿ ಹುಡುಗನಾಗಿ ಬರ್ತೀನಣ್ಣ, ನಾನು ಶಾಸಕನಾಗಿ ಬರೋದಿಲ್ಲ. ಆ ಗರ್ವ ಯಾವತ್ತೂ ನಾನು ತೋರಿಸ್ಕೊಂಡಿಲ್ಲ. ಯಾಕಂದರೆ 33ನೇ ವರ್ಷ ಎಲೆಕ್ಷನ್ ನಿಂತೆ 1000 ಓಟಿನ ಸೋತೆ, ನಾನು ಬರೀ 1000 ಓಟಿನ ಸೋತೆ. ಅಲ್ಲಿಂದ ನಿರಂತರವಾಗಿ ಬಿಡದೆ ಜನಸೇವೆ ಮಾಡ್ಕೊಂಬಂದು ಅದೇ ಜನ 40,000 ಓಟಿಂದ ನನಗೆ ಗೆಲ್ಲಿಸ್ಕೊಟ್ರು. ಆದರೂ ಕೂಡ ಒಂದು ಸಂಘಟಿತನಾಗಿ ಹೋಗ್ತಾಯಿದ್ದೀನಿ. ನನ್ನ ಗುರಿ 28ಕ್ಕೆ ನಮ್ಮ ಸರ್ಕಾರ ಥರದ ನನ್ನ ಗುರಿ ಅಂತ ಇಟ್ಕೊಂಡು ನಾವು ಸಂಘಟಿಸ್ತಾ ಇದ್ದೀವಿ. ಯಾರಾದರೂ ಹೆಂಗೆ ಆದರೂ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಮಾತ್ರ ನಾವು ಒತ್ತು ಕೊಡಬೇಕಂತ ಹೇಳ್ತಾ, ಈಗ ಇರ್ತಕ್ಕಂಥ ಸರ್ಕಾರ ಕೂಡ ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಒಳ್ಳೆಯ ಅಧಿಕಾರವನ್ನು ಮಾಡಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಸಿ ನನ್ನ ಮಾತು.